ಹಾಯ್ ಫ್ರೆಂಡ್ಸ್, ರಾಜ್ಯದಲ್ಲಿ ಸರ್ಕಾರಿ ಶಿಕ್ಷಕರ ಒಂದು ಉದ್ಯೋಗಕ್ಕಾಗಿ ಕಾಯ್ತಿದ್ದವರಿಗೆ ತುಂಬ ಬ್ರೇಕಿಂಗ್ ನ್ಯೂಸ್ ಇದೆ. ಬರೋಬ್ಬರಿ 57,000 ಅತಿಥಿ ಶಿಕ್ಷಕರನ್ನು ಇವತ್ತು ಸರ್ಕಾರ ನೇಮಕಾತಿ ಮಾಡಿಕೊಳ್ತಾ ಇದೆ. ಅಂದರೆ ಪ್ರತಿ ವರ್ಷ ಶಾಲೆಗಳು ಶುರುವಾದ ಮೇಲೆ ಶಿಕ್ಷಕರ ಕೊರತೆ ಬಗ್ಗೆ ಸಮಸ್ಯೆ ಬರ್ತಾಯಿತ್ತು. ಮಕ್ಕಳು ಕ್ಲಾಸಿಗೆ ಹೋಗ್ತಿದ್ರು, ಆದರೆ ಟೀಚರ್ ಇರುವುದಿಲ್ಲಾಗಿತ್ತು. ಇಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾದರೆ ಬರೋಬ್ಬರಿ ಟೋಟಲ್ ಆಗಿ 51,000 ಹುದ್ದೆಗಳನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಹಂಚಿಕೆ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಉಪನ್ಯಾಸಕರಿಗೂ ಕೂಡ 6,086 ಇಲ್ಲಿ ವೇಕೆನ್ಸಿಗಳನ್ನು ಕೊಡಲಾಗಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 40,000 ಹುದ್ದೆಗಳು, ಹಾಗೆ ಸರ್ಕಾರಿ ಪ್ರೌಢಶಾಲೆಗಳಿಗೆ 11,000 ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಹಾಗಾದರೆ ನೀವು ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಎಷ್ಟು ಸ್ಯಾಲ್ರಿ ಇರುತ್ತೆ, ಮತ್ತು ಆ ಒಂದು ಎಷ್ಟು ತಿಂಗಳವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ, ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಹಾಗಾದರೆ ಅರ್ಜಿ ಎಲ್ಲಿ ಕೊಡಬೇಕು, ಯಾವ ರೀತಿ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಈ ಒಂದು ಮಾಹಿತಿ. ಇದು ಹೊಸ ಅಪ್ಡೇಟ್ 2026. ಬನ್ನಿ, ಹಾಗಾದರೆ ನೇಮಕಾತಿ ಯಾಕೆ ಮುಖ್ಯ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ಶಿಕ್ಷಕರ ಕೊರತೆಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಹತೆ ಏನು ಬೇಕು ಅಂದರೆ ನೋಡಿ, ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇಲ್ಲಿ ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಅತಿಥಿ ಶಿಕ್ಷಕರಾಗಬೇಕು ಅಂದರೆ ನಿಮಗೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ D.Ed ಆಗಿರಬೇಕು, ಜೊತೆಗೆ B.Ed ಆಗಿರಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲ ಅಂದರೆ ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ಡಿಗ್ರಿ ಜೊತೆ B.Ed ಆಗಿರಬೇಕು. ಜೊತೆಗೆ TT ಪಾಸ್ ಆದವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗ್ತದೆ. ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಡಿಗ್ರಿ ಇರಬೇಕಾಗುತ್ತೆ, ಜೊತೆಗೆ B.Ed ಕೂಡ ಕಡ್ಡಾಯವಾಗಿರುತ್ತದೆ. ಅಂದರೆ B.Ed ಮತ್ತು D.Ed ಮಾಡಿರೋರಿಗೆ ಈ ಬಾರಿ ಒಳ್ಳೆಯ ಅವಕಾಶ ಸಿಕ್ಕಂತಾಗಿದೆ. ಇಲ್ಲಿ ಏನಪ್ಪ ಅಂದರೆ ಪ್ರೌಢಶಾಲೆ ಶಿಕ್ಷಕರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಡಿಗ್ರಿ ಇರಬೇಕು, ಜೊತೆಗೆ B.Ed ಕಡ್ಡಾಯವಾಗಿರಬೇಕಾಗುತ್ತೆ. ಓಕೆನಾ? ಸಂಬಳ ಎಷ್ಟು ಸಿಗುತ್ತೆ ಅನ್ನೋದು ಕೂಡ ಎಷ್ಟೋ ಶಿಕ್ಷಕರಿಗೆ ಗೊತ್ತಿರೋದಿಲ್ಲ. ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸುಮಾರು 10,000 ರಿಂದ 11,000 ರೂಪಾಯಿ, 11,000 ರೂಪಾಯಿ ಸಿಗೋದಿಲ್ಲ, 10,000 ರೂಪಾಯಿ ಸಿಗುತ್ತೆ. ಶಾಲಾ ಶಿಕ್ಷಕರಿಗೆ 12,500 ರೂಪಾಯಿ ಸ್ಯಾಲ್ರಿ ಇದೆ. ಅದೇ ಉಪನ್ಯಾಸಕರು, ಪದವಿ ಪೂರ್ವ ಕಾಲೇಜುಗಳಿಗೆ ಉಪನ್ಯಾಸಕರು ಏನಾದರೂ ಸೇರಿದರೆ ಅವರಿಗೆ 14,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ನೆನಪಿಟ್ಕೊಳ್ಳಿ. ಆಯ್ಕೆ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ತುಂಬ ಗೊಂದಲ ಇದೆ ಎಷ್ಟೋ ಜನಕ್ಕೆ. ನೋಡಿ, ನೇಮಕಾತಿ ಯಾವುದೇ ದೊಡ್ಡ ಎಕ್ಸಾಮ್ ಇರಲ್ಲ, ಆನ್ಲೈನ್ ಟೆಸ್ಟ್ ಕೂಡ ಇರೋದಿಲ್ಲ, ಆನ್ಲೈನ್ ಅರ್ಜಿ ಸಲ್ಲಿಸ್ಬೇಕಂತ ಏನು ಇರೋದಿಲ್ಲ. ನಿಮಗೆ ಏನು ಮಾಡಬೇಕಂದ್ರೆ ನೀವು ಯಾವ ಸ್ಕೂಲ್ಗೆ ನೀವು ಅತಿಥಿ ಶಿಕ್ಷಕರಾಗಲಿಕ್ಕೆ ಬಯಸ್ತೀರ ನೋಡಿ, ಆ ಸ್ಕೂಲ್ಗೆ ಹೋಗಬೇಕು. ಆ ಸ್ಕೂಲ್ಗೆ ಹೋಗಿ ನಿಮ್ಮ ಸ್ಥಳೀಯ ಅಭ್ಯರ್ಥಿಗಳಿಗೆ, ಯಾಕಂದರೆ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆಯ್ಕೆ ಹೇಗೆ ಮಾಡ್ಕೊಳ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಸ್ಥಳೀಯ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ನೆನಪಿಟ್ಕೊಳ್ಳಿ, ನಿಮ್ಮ ಊರಲ್ಲಿ ಏನಾದರೂ ಒಂದು ಸ್ಕೂಲ್ ಇದ್ದು ಆ ಸ್ಕೂಲಲ್ಲಿ ಅತಿಥಿ ಶಿಕ್ಷಕರು ಬೇಕಾಗಿದ್ದರೆ ಅಲ್ಲಿ ಹೋಗಿ ಹಾಕಿದರೆ ನಿಮಗೆ ಮೊದಲ ಆದ್ಯತೆ ಇರುತ್ತೆ. ಶಾಲೆಯ HM ಮತ್ತು SDM ಸದಸ್ಯರು ಸೇರಿ ಆಯ್ಕೆ ಮಾಡ್ತಾರೆ. ಒಂದೇ ಹುದ್ದೆಗೆ ಜಾಸ್ತಿ ಜನ ಅರ್ಜಿ ಹಾಕಿದರೆ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡಲಾಗ್ತದೆ. ನೆನಪಿಟ್ಕೊಳ್ಳಿ. ಸೇವೆ ಎಷ್ಟು ದಿನ ಇರುತ್ತೆ ಅನ್ನೋದು ಕೂಡ ಇರುತ್ತೆ. ಈ ಕೆಲಸ ಸಂಪೂರ್ಣ ತಾತ್ಕಾಲಿಕ, ಅಂದರೆ 2026-27ನೇ ಶೈಕ್ಷಣಿಕ ವರ್ಷದವರೆಗೆ ಇರುತ್ತೆ. ಕಾಯಂ ಶಿಕ್ಷಕರು ಬಂದವರಿಗೆ ಮಾತ್ರ ಇರುತ್ತೆ. ಕಾಯಂ ಕೆಲಸ ಆಗುತ್ತಾ, ಭಾಳಷ್ಟು ಜನ ಇರುವ ಪ್ರಶ್ನೆ ಇದೆ. ಆದರೆ ಇಲಾಖೆ ಈಗಾಗಲೇ ಸ್ಪಷ್ಟಪಡಿಸಿದೆ, ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದರೆ ಮುಂದೆ ಕಾಯಂ ಸರ್ಕಾರಿ ಶಿಕ್ಷಕರಾಗೋ ಹಕ್ಕು ಸಿಗೋದಿಲ್ಲ. ಇದು ಕೇವಲ ತಾತ್ಕಾಲಿಕ ನೇಮಕಾತಿ ಮಾತ್ರ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅರ್ಜಿ ಹೇಗೆ ಹಾಕೋದು ಅನ್ನೋದು ತುಂಬ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಈ ನೇಮಕಾತಿಗೆ ಯಾವುದೇ ಅಧಿಕೃತ ಆನ್ಲೈನ್ ಪೋರ್ಟಲ್ ಇರೋದಿಲ್ಲ. ಏನು ಮಾಡಬೇಕು, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ಹೇಳಿಕೊಡ್ತೇನೆ. ಸ್ಟೆಪ್ 1 ಏನು ಮಾಡಬೇಕು ಅಂದರೆ, ಮೊದಲು ನಿಮ್ಮ ಹತ್ತಿರದ ಸರ್ಕಾರಿ ಶಾಲೆಯಲ್ಲಿ ಯಾವ ವಿಷಯದ ಟೀಚರ್ ಬೇಕು ಅಂತ ವಿಚಾರಿಸ್ಕೊಳ್ಳಿ. ಆಮೇಲೆ ಸ್ಟೆಪ್ 2, ನಿಮ್ಮ ದಾಖಲೆಗಳ ಜೆರಾಕ್ಸ್ ಸಿದ್ಧ ಮಾಡಿಕೊಳ್ಳಿ. ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, B.Ed D.Ed ಸರ್ಟಿಫಿಕೇಟ್, ರೆಸ್ಯೂಮ್ ಅಥವಾ ಬಯೋಡೇಟಾ. ಸ್ಟೆಪ್ 3, ಈ ದಾಖಲೆಗಳ ಜೊತೆ HM ಅಥವಾ BO ಕಚೇರಿಗೆ ಹೋಗಿ ಅರ್ಜಿ ಕೊಡಬೇಕು. ಯಾರಿಗೆ ಹೆಚ್ಚು ಚಾನ್ಸಪ್ಪ ಅಂದರೆ ಗ್ರಾಮೀಣ ಭಾಗದ ಸ್ಥಳೀಯ ಅಭ್ಯರ್ಥಿಗಳಿಗೆ ಹೆಚ್ಚು ಅವಕಾಶ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರೋರಿಗೆ, TT ಪಾಸ್ ಆದವರಿಗೆ, ಸ್ಥಳೀಯ ಶಾಲೆಗಳ ಹತ್ತಿರ ವಾಸಿಸುವವರಿಗೆ ಮೊದಲ ಆದ್ಯತೆ ಸಿಗ್ಬೋದು ಅಂತ ಹೇಳಲಾಗ್ತದೆ. ಅಧಿಕೃತ ಮಾಹಿತಿ ಇಲ್ಲೇ ಸಿಗುತ್ತೆ. ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡಬೇಕು. ಓಕೆ, ಯಾಕಂದರೆ ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಪಾಪ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೆ